ಭರ್ತಿಯಾಗಿದ್ದ ಕಬಿನಿ ಜಲಾಶಯ ಸದ್ಯ ಖಾಲಿಯಾಗ್ಬಿಟ್ಟಿದೆ. ಖಾಲಿಯಾಗಿದ್ದು ಹೇಗೆ ಅಂತಂದ್ರೆ ಸರ್ಕಾರವೇ ಖಾಲಿ ಮಾಡ್ತು ಅನ್ನೋದು ರೈತರು ಮಾಡ್ತಾ ಇರುವಂತಹ ಆರೋಪ. ಕಬಿನಿ ಡ್ಯಾಂನಿಂದ ನಿತ್ಯ 1 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಲಾಗಿದೆ. ತಮಿಳುನಾಡಿನ ಹಿತ ಕಾಯೋಕ್ ರಾಜ್ಯ ಸರ್ಕಾರ ಮುಂದಾಯ್ತಾ? ಇಂಥದ್ದೊಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬರೋಬ್ಬರಿ 11 ಅಡಿ ನೀರನ್ನ ಹರಿಬಿಟ್ಟಿದ್ದಾರೆ ಅಧಿಕಾರಿಗಳು. ಬಾಗಿನ ಅರ್ಪಣೆಗೂ ಮುನ್ನವೇ ಜಲಾಶಯ ಬರಿದಾಗ್ಬಿಟ್ಟಿದೆ. ನಿತ್ಯ 1 ಅಡಿ ನೀರು ಖಾಲಿಯಾಗ್ತಾ ಇದೆ. ರಾಜ್ಯ ಸರ್ಕಾರವೇ ಖಾಲಿ ಮಾಡ್ತಾ ಇದೆ. ಭವಿಷ್ಯದಲ್ಲಿ 1.5 ಕೋಟಿ ಜನರ ಕುಡಿಯುವ ನೀರಿಗೆ ತತ್ವಾರ ಏಳುವುದು ಗ್ಯಾರಂಟಿ. ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿ 5 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸಂಕಷ್ಟ ಎದುರಾಗಬಹುದು. ಎಲ್ಲಕ್ಕಿಂತ ಮೊದಲು ಭರ್ತಿಯಾದಂತಹ ಜಲಾಶಯ ಅಥವಾ ಭರ್ತಿಯಾಗುವಂತಹ ಹಂತಕ್ಕೆ ಬಂದಂತಹ ಜಲಾಶಯ ಅಂದ್ರೆ ಅದು ಕಬಿನಿ ಜಲಾಶಯ. ಅದು ಏನ್ ಜೂನ್ನಲ್ಲ, ಆಗಸ್ಟ್ ಆರಂಭದಲ್ಲಿ ಅಂತ ಅನ್ಸುತ್ತೆ ಜಲಾಶಯ ಭರ್ತಿಯಾಗುವಂತಹ ಹಂತಕ್ಕೆ ಬಂದಿದ್ದು. ಯಾಕಂದ್ರೆ ಆ ಸಂದರ್ಭದಲ್ಲಿ ಮಳೆಯಾಯಿತು, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಥವಾ ಆ ಕೊಡಗು ಭಾಗದಲ್ಲಿ ಮಳೆಯಾಯಿತು, ಕೇರಳ ಭಾಗದಲ್ಲಿ ಮಳೆಯಾಯಿತು. ಕೇರಳ ಭಾಗದಲ್ಲಿ ಮಳೆಯಾದಂತಹ ಟೈಮ್ನಲ್ಲಿ ಅಥವಾ ವಯನಾಡು ಭಾಗದಲ್ಲಿ ಮಳೆಯಾದಾಗ ಕಬಿನಿ ಜಲಾಶಯ ಭರ್ತಿಯಾಗುತ್ತೆ ಅಥವಾ ಕಬಿನಿ ಜಲಾಶಯಕ್ಕೆ ನೀರು ಹರಿದು ಬರುತ್ತೆ. ಹಾಗೆ ಮಳೆಯಾದಂತಹ ಸಂದರ್ಭದಲ್ಲಿ ಜಲಾಶಯ ಭರ್ತಿಯಾಗುವಂತಹ ಹಂತಕ್ಕೆ ಬಂತು. ರೈತರ ಮೊಗದಲ್ಲೂ ಮಂದಹಾಸ ಮೂಡ್ತು. ಆದ್ರೆ CWMA ಆದೇಶ ಏನಿದೆ, ಸುಪ್ರೀಂ ಕೋರ್ಟ್ ಕೂಡ ಆ ಆದೇಶವನ್ನ ಪಾಲಿಸಬೇಕು ಅನ್ನುವಂತಹ ಸೂಚನೆಯನ್ನ ಏನ್ ಕೊಡ್ತು. ರಾಜ್ಯ ಸರ್ಕಾರ ಕಬಿನಿ ಜಲಾಶಯದ ಮೂಲಕವೇ ನೀರನ್ನ ತಮಿಳುನಾಡಿಗೆ ಹರಿಸುವಂತಹ ಕೆಲಸ ಮಾಡ್ತು. ಅದರ ಪರಿಣಾಮ ಈಗ ಭರ್ತಿಯಾಗೋದಕ್ಕೆ ಮೊದಲೇ ಸುಮಾರು 11 ಅಡಿ ಖಾಲಿಯಾಗ್ಬಿಟ್ಟಿದೆ ಕಬಿನಿ ಜಲಾಶಯದಿಂದ. ಹಾಗಾಗಿ ಮುಂದೇನು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಕಬಿನಿ ಜಲಾಶಯ ಇನ್ನೇನ್ ಭರ್ತಿಯಾಗುವಂತಹ ಹಂತದಲ್ಲಿತ್ತು, ಬಾಗಿನ ಅರ್ಪಿಸಬೇಕಾಗಿತ್ತು, ಅಷ್ಟರಲ್ಲಿ ಮಳೆ ಕಡಿಮೆ ಆಗ್ಬಿಡ್ತು. ಈಗ ನೋಡಿದ್ರೆ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಕಬಿನಿ ಜಲಾಶಯವನ್ನೇ ಬರಿದು ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರದಿಂದಾನೇ ಆಗೋಗಿದೆ. ಅನಿವಾರ್ಯ ಅನ್ನುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಹೀಗೆ ಮಾಡ್ತಾ ಅಥವಾ ರಾಜ್ಯ ಸರ್ಕಾರದ ಈ ನಡೆಯಿಂದ ಮುಂದಿನ ದಿನಗಳಲ್ಲಾಗುವಂತಹ ಪರಿಣಾಮಗಳು ಏನೇನು ಅಂತ ಹೇಳಿ ರವಿ. ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಭರ್ತಿಯಾಗಿದ್ದಂತಹ ಜಲಾಶಯ ರಾಜ್ಯ ಸರ್ಕಾರದಿಂದಲೇ ಬರಿದಾಯಿತು ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ಕಬಿನಿ ಜಲಾಶಯದ ಗರಿಷ್ಠ ಮಟ್ಟ 84 ಅಡಿಗಳು. ಇವತ್ತದರಲ್ಲಿರುವಂತಹ ನೀರು 73.20 ಅಡಿ. ಗರಿಷ್ಠ ಸಾಮರ್ಥ್ಯ ಎಷ್ಟು ಕಬಿನಿ ಜಲಾಶಯದ್ದು ಅಂತ ಕೇಳಿದ್ರೆ 19.52 TMC. ಇವತ್ತಿರುವಂತಹ ನೀರು ಎಷ್ಟು ಅಂತ ಕೇಳಿದ್ರೆ 13.30 TMC. ಒಳಹರಿವು ಸದ್ಯ 7,000 ಕ್ಯೂಸೆಕ್ ಮಾತ್ರ ಇದೆ. ಆದ್ರೆ ಹೊರಹರಿವು 13,000 ಕ್ಯೂಸೆಕ್ ಇದೆ. ಅಂದ್ರೆ 1 TMCಗೂ ಅಧಿಕ ನೀರನ್ನ ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ಹರಿಬಿಡ್ಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.